ಲೋಕ ಲೆಕ್ಕಾಚಾರದಲ್ಲಿ ಇವತ್ತು ಚಿಕ್ಕೋಡಿ ಕ್ಷೇತ್ರವನ್ನು ತೆಗೆದುಕೊಂಡಿದ್ದೇವೆ. ಈಗಾಗಲೇ ಹೇಳಿದಂತೆ ಬಿಜೆಪಿಯಿಂದ ಅಣ್ಣಾ ಸಾಹೇಬ ಜೊಲ್ಲೆ ಕಣದಲ್ಲಿದ್ದರೆ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ಆ ಭಾಗದ ಜನ ಯಾರನ್ನ ಸಂಸದರಾಗಿ ಆಯ್ಕೆ ಮಾಡ್ತಾರೆ ಅನ್ನೋದಕ್ಕೆ ಒಂದಷ್ಟು ಮಾನದಂಡಗಳು ಅಂತಿರ್ತವೆ. ಯಾಕೆ ಅಂತ ಹೇಳಿದ್ರೆ ಆ ಭಾಗದ ಜನರ ಮೂಲಭೂತ ಸಮಸ್ಯೆಗೆ ಯಾವ ನಾಯಕ ಅಥವಾ ಸೇವಕ ಸ್ಪಂದಿಸ್ತಾರ ಅಂಥವರಿಗೆ ಸಹಜವಾಗಿ ಮತವನ್ನು ನೀಡ್ತಾರೆ. ಹಾಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂದಾಗ ಅಲ್ಲಿ ಯಾವ ರೀತಿಯ ಸಮಸ್ಯೆಗಳಿದ್ದಾವೆ, ಅಲ್ಲಿರುವಂಥ ನಿರ್ಣಾಯಕ ಅಂಶಗಳೇನು, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ರೈಟ್, ನಿರ್ಣಾಯಕ ಸಾಮಾಜಿಕ ಅಂಶಗಳು ಅಂದಾಗ ಯಾಕಂದರೆ ಇವೆಲ್ಲವೂ ಕೂಡ ಮತದಾರರಿಗೆ ಕನೆಕ್ಟ್ ಆಗಿರ್ತವೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅಪೂರ್ಣ, ಇದು ಆ ಭಾಗದ ಜನಸಾಮಾನ್ಯರಿಗೆ ಒಂದಷ್ಟು ಅಸಮಾಧಾನವನ್ನು ಉಂಟು ಮಾಡಿದೆ. ಕೇಂದ್ರದಿಂದ ಜಿಲ್ಲೆಗೆ ಸಿಗದ ಪ್ರವಾಸೋದ್ಯಮ ಉತ್ತೇಜನ, ಚಿಕ್ಕೋಡಿ ಅಂದ ಸಂದರ್ಭದಲ್ಲಿ ಚಿಕ್ಕೋಡಿ ಹೆಸರು ಮಾಡಿದೆ, ಆದರೆ ಪ್ರವಾಸೋದ್ಯಮಕ್ಕೆ ಒಂದಷ್ಟು ಒತ್ತು ಕೊಟ್ಟಿದ್ರೆ ಉತ್ತಮ ಅನ್ನುವಂತಹ ಅಭಿಪ್ರಾಯದ ನಡುವೆ ಸಂಸದರಿಂದ ಅಂತಹ ಪಾಸಿಟಿವ್ ರಿಪ್ಲೈ ಬಂದಿಲ್ಲ ಅನ್ನುವಂತಹ ಅಸಮಾಧಾನ ಇದೆ. ನಿರುದ್ಯೋಗದ ಸಮಸ್ಯೆ ತಾಂಡವಾಡ್ತಾ ಇದೆ, ಅಸಮಾಧಾನ ಇದೆ. ವಿದ್ಯಾವಂತ ಯುವಕರು ವಲಸೆ ಹೋಗ್ತಿದ್ದಾರೆ. ಇವತ್ತು ಉದ್ಯೋಗ ಅಂದರೆ ಬೆಂಗಳೂರಿಗೆ ಹೊತ್ತು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಆಯಾ ಲೋಕಸಭಾ ಕ್ಷೇತ್ರಗಳಲ್ಲಿ ಆಯಾಯ ಜಿಲ್ಲೆಗಳಲ್ಲಿ ಉದ್ಯೋಗಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಾದವರೇ ಈ ಜನಪ್ರತಿನಿಧಿಗಳು. ಆ ನಿಟ್ಟಿನಲ್ಲಿ ವಿಫಲವಾಗಿದ್ದಾರೆ ಅನ್ನುವಂಥ ಮನಸ್ಥಿತಿ ಇದೆ. ಜನ ಕೇಳೋದೇ ಆರೋಗ್ಯ. ಆ ನಿಟ್ಟಿನಲ್ಲಿ ಏನಾದರೂ ಕೆಲಸವನ್ನು ನಿರ್ವಹಿಸಿದ್ದಾರಾ, ಅದರ ಬಗ್ಗೆ ಕೂಡ ಪಾಸಿಟಿವ್ ಒಪಿನಿಯನ್ ಇನ್ನೂ ಕೂಡ ಬಂದಿಲ್ಲ. ಇನ್ನು ಕೈಗಾರಿಕಾ ವಲಯದಲ್ಲಿ ಕಳಪೆ ಸಾಧನೆ ಇರೋದ್ರಿಂದಾಗಿ ಜನರು ಈ ಎಲ್ಲ ವಿಷಯಗಳಿಂದ ಅಲ್ಲಿರುವಂತಹ ಯಾವುದೇ ಜನಪ್ರತಿನಿಧಿಯನ್ನು ಒಪ್ಪಿಕೊಂಡು ಮತ ಹಾಕಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆಗಳಿಲ್ಲ. ಬೇರೆ ಆಪ್ಷನ್ನೇ ಇಲ್ಲದೆ, ಬೇರೆ ಪರ್ಯಾಯ ಮಾರ್ಗವೇ ಇಲ್ಲದೆ ಅಲ್ಲಿ ಮತ ನೀಡಿದ್ದಾರೇನೋ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಸರಿ, ಏನಾಗುತ್ತೆ ಅಂದರೆ ಯಾರೇ ನಾಯಕ ಬರಲಿ, ಜನಕ್ಕೆ ಬೇಕಾಗಿರೋದು ಆರೋಗ್ಯ, ಶಿಕ್ಷಣ, ಮೂಲಭೂತವಾಗಿ ಒಂದಷ್ಟು ಸೌಕರ್ಯಗಳು. ಅದಿಲ್ಲ ಅಂದರೆ ಅದು ಯಾವ ನಾಯಕ ಬಂದರೂ ಅವ್ರು ಒಪ್ಪೋದಿಲ್ಲ. ಬಟ್ ಇಲ್ಲಿ ಹಾಲಿ ಸಂಸದರಿರ್ಬೋದು, ಅದಕ್ಕೂ ಪೂರ್ವದಲ್ಲಿ ಬಂದಂತಹ ಯಾವುದೇ ಸಂಸದರಿರ್ಬೋದು, ಅವರ ಕಾರ್ಯವೈಖರಿ ಎಷ್ಟಕ್ಕಿದೆ ಅನ್ನೋದು ನೋಡಿದ್ರೆ ಅಲ್ಲಿನ ಕನೆಕ್ಟಿಂಗ್ ವಿಚಾರಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಇದು ಈಗಿರುವಂಥ ಇಬ್ಬರು ಅಭ್ಯರ್ಥಿಗಳ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ. ಆರೋಗ್ಯ ಮತ್ತು ಶಿಕ್ಷಣ ಅನ್ನೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಅದಕ್ಕೆ ವಿಶೇಷವಾದ ಅನುದಾನವನ್ನು ತರಬಹುದಾಗಿದೆ, ತರೋದಿಲ್ಲ. ಆಯ್ತಾ? ಸೊ ಅದು ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಬರೋದಿಲ್ಲ. ಜೀವನಧಾರ ಅವು ಇವೆಲ್ಲ ಬರ್ತವೆ, ಅವುಗಳಿಗೂ ಸಹಿತ ರಾಜ್ಯ ಸರ್ಕಾರದ ದುಡ್ಡು ಪರ್ಸೆಂಟೇಜ್ ಹೊಚ್ಚಿ ಹೋಗುತ್ತೆ. ಸೊ ಅವುಗಳನ್ನಾದರೂ ಕರೆಕ್ಟಾಗಿ ಇವರು ಇಂಪ್ಲಿಮೆಂಟ್ ಮಾಡಿದರೆ ಆಗುತ್ತೆ, ಮಾಡೋದಿಲ್ಲ ಅಷ್ಟೇ. ಸೊ ಜನರಿಗೆ ಹೆಚ್ಚಾಗಿ ಈ ಅಸೆಂಬ್ಲಿಯಲ್ಲಿ ಆರಿಸಿ ಬಂದಿರತಕ್ಕಂಥವ್ರ ಮೇಲೆ ಹೆಚ್ಚು ಒಲವು ಇರುತ್ತೆ ಮತ್ತು ಸಂಪರ್ಕ ಇರುತ್ತೆ. ಕಾರಣ ಹೌದು, ಈ ವಿಚಾರವಾಗಿ. ಯಾಕಂದ್ರೆ ಅವ್ರು ಇರೋದು 2-3 ಲಕ್ಷ ಮತದಾರ ಮಾತ್ರ ಇರ್ತಾರೆ. ಸೊ ಅಲ್ಲಿ ಜನಪ್ರತಿನಿಧಿಗಳ ಜೊತೆಗೆ ಅವರು ಬೆರೀತಿರ್ತಾರೆ, ಯಾವ ಬೇಕಾದ್ರೆ ಹೋಗಿ ಕೇಳ್ತಾರೆ. ಸೊ ಇವ್ರು ಇರೋದು 8 ಮತಕ್ಷೇತ್ರಗಳು ಏನಿದಾವಲ್ಲ ಅಸೆಂಬ್ಲಿ, ಆ ಕ್ಷೇತ್ರಕ್ಕೆ ಇವರು ಪ್ರತಿನಿಧಿಯಾಗಿರ್ತಾರೆ. ಆಮೇಲೆ ಇವರು ದೆಹಲಿಯನ್ನು ಪ್ರತಿನಿಧಿಸ್ತಾರೆ. ಸೊ ಆದ್ದರಿಂದ ಇವ್ರ ಮೇಲೆ ಅಷ್ಟೊಂದು ಹೋಪ್ಗಳನ್ನ ಇಟ್ಕೊಳ್ಳೋದಿಲ್ಲ. ಅವ್ರು ಯಾವಾಗ ಏನು ತಂದ್ರು ಅಂತ ಗೊತ್ತಿಲ್ಲ. ಅದೇನೋ 5 ಕೋಟಿ ಅನುದಾನ ಅಂತ ಬರುತ್ತೆ, ಅದನ್ನ ಎಲ್ಲಿ ಯಾವಾಗ ಯಾರಿಗೆ ಖರ್ಚು ಮಾಡಿದ್ರು ಅಂತಲೂ ಗೊತ್ತಾಗೋದಿಲ್ಲ. ಇವ್ರು ಯಾರು ಜನರು ಹೋಗಿ ಒಂದು ಪ್ರಶ್ನೆನೂ ಮಾಡೋದಿಲ್ಲ, ಏನು ಬಂತು ಹೇಗೆ ಅಂತ ಹೇಳ್ಬಿಟ್ಟು. ಆಯ್ತಾ? ಇದು ಈ ಬೆಂಗಳೂರಲ್ಲಾದ್ರೆ ಒಂದಿಷ್ಟು ಹಿಡಿದ್ಬಿಟ್ಟು ಕೇಳ್ತಾರೆ, ನಮಗೊಂದು ಸ್ವಲ್ಪ ಅನುದಾನ ಕೊಡಿ, ನಾನು ಏನೋ ಒಂದು ರಂಗಮಂದಿರ ಕಟ್ಟಬೇಕು ಅಥವಾ ಇನ್ನೇನೋ ಸಮುದಾಯ ಭವನ ಕಟ್ಟಬೇಕು ಅಂತ. ಅವ್ರೇನು ಅವ್ರು ಕೇಳೋದನ್ನಿಲ್ಲ, ಇವ್ರದ್ದು ತರೋದನ್ನಿಲ್ಲ. ಈ ಸಮಸ್ಯೆ ಇದೆ. ಎಷ್ಟೋ ಜನ MP ಗಳು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ MP ಫಂಡನ್ನೇ ಬಳಸಿಲ್ಲ ಪೂರ್ತಿಯಾಗಿ. ನೋಡಿ, ಜನರ ದುಡ್ಡು ಜನರಿಗೆ ಬಳಸೋಕೆ ಏನು ಕಷ್ಟ ಇವ್ರಿಗೆ ನೋಡಿ ಬರ್ತಾ ಇದೆಯಲ್ಲ ಕೇಂದ್ರ ಸರ್ಕಾರದಿಂದ, ಅದನ್ನು ಸಹಿತ ಬಳಸಿದೆ ಅಂತ ಬೇಕಾದಷ್ಟಿದ್ದಾವೆ. ಆಮೇಲೆ ಮೋದಿ ಅವ್ರ ಮಾತುಗಳನ್ನು ನೀವು ಕೇಳಿ, ಇತ್ತೀಚೆಗೆ ಅವರು ಒಂದು ಶಬ್ದ ಬಿಟ್ಬಿಟ್ಟಿದ್ದಾರೆ ಎಲ್ಲಿ ಹೋದ್ರು ಸಹಿತ, ಪರಿವಾರವಾದ ಅಂತ. ಮೊದಲು ಭ್ರಷ್ಟಾಚಾರ ಪರಿವಾರವಾದ ಮೇಲೆ ವಾರ ಮಾಡ್ತಾನೆ ಇದ್ರು, ಆದ್ರೆ ಇವಾಗ ಅದೊಂದು ಶಬ್ದ ಬಿಟ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಪಕ್ಕದಲ್ಲೇ ಪರಿವಾರವಾದಿಗಳ ಜೊತೆ ಕೈ ಜೋಡಿಸಿದಾರಲ್ಲ. ಅರ್ಥ ಆಯ್ತಲ್ವಾ? ಪೂರ್ತಿ ಇರುತ್ತೆ JDS ಇರೋದೇ ಕುಟುಂಬ ರಾಜಕಾರಣ. ಅವ್ರ ಜೊತೆಗೆ ಕೈ ಜೋಡಿಸಿರೋದ್ರಿಂದ, ಕೂಡಿಕೆ ಮಾಡ್ಕೊಂಡಿದ್ರಿಂದ, ಒಳ ಒಪ್ಪಂದಗಳನ್ನ ಒಡಂಬಡಿಕೆ ಮಾಡ್ಕೊಂಡಿದ್ರಿಂದ ಆ ಶಬ್ದವನ್ನ ಇವಾಗ ಬಳಸ್ತಾ ಇಲ್ಲ. ಆದ್ರೆ ಈ ಚಿಕ್ಕೋಡಿ ಕ್ಷೇತ್ರಕ್ಕೆ ಬಂದ್ರೆ 2 ಕಡೆಯೂ ಸಹಿತ ಕುಟುಂಬ ಪರಿವಾರ ರಾಜಕಾರಣನೇ ಇದೆ. ಯಾಕೆ ಅಂತಂದ್ರೆ ಇವರು ಜೊಲ್ಲೆ ಅವರು ಇದಾರಲ್ಲ, ಇವ್ರ ಹೆಂಡತಿಯೂ ಸಹಿತ ಇಲ್ಲೇ ನಿಪ್ಪಾಣಿಯ ಶಾಸಕಿ. ಅರ್ಥ ಆಯ್ತಾ? ಸೊ ಆದ್ದರಿಂದ ಗಂಡ ಹೆಂಡತಿ ಇಬ್ರು ಸಹಿತ ಅಧಿಕಾರದಲ್ಲಿದ್ದಾರೆ. ಅಲ್ಲಿ ಆ ಕಡೆ ಜಾರಕಿಹೊಳಿ ಅವರು ನೋಡಿದ್ರೆ ಇಡೀ ಕುಟುಂಬನೇ ನಮ್ಮ ರಾಜಕೀಯದಲ್ಲಿದೆ. ಸೊ ಆದ್ದರಿಂದ ಅಲ್ಲಿರ್ತಕ್ಕಂಥ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವ್ರ ಮಗಳಿದ್ದಾಳಲ್ಲ, ಸೊ ಮಗಳು
ಈ ಸದ್ಯಕ್ಕೆ ಇಡೀ ಕುಟುಂಬ ಏನಿದೆಯಲ್ಲ ಆ ಕುಟುಂಬದವ್ರು ಎಲ್ಲರೂ ಸಹಿತ ಸಪೋರ್ಟ್ ಮಾಡ್ತಾರೆ. ಬೇರೆ ಬೇರೆ ಪಕ್ಷದಲ್ಲಿ ಇರಬಹುದು ಅವರು. ನನಗಿಲ್ಲಿ ಸ್ವಲ್ಪ ಗಮನಿಸಿ, ನೀವು ಗೊತ್ತಿಲ್ಲ, ಅವ್ರು ಗಮನಿಸ್ತಾ ಇದ್ರೆ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಏನಾದ್ರೂ ಬಂದ್ರೆ ಎಲ್ಲರೂ ಒಂದಾಗ್ತಾರೆ. 4 ಮಂದಿ ಇಂದ ರಾಜಕೀಯ ಕಲಹ ಇತ್ತಪ್ಪ ಬೇರೆ ಬೇರೆ ಆಗ್ತಾರೆ. ಈ ತರ ಯಾವಾಗಲೂ ಗಮನಿಸಿ ನೀವು. ಯಾಕಂದ್ರೆ ಸರ್ಕಾರ ಇದು ಬರುತ್ತೆ ಇಲ್ಲ ಅದು ಬರುತ್ತೆ, ಇವ್ರ ಮನೆಯವರು ಯಾರೋ ಒಬ್ಬರು ಇದ್ದೇ ಇರ್ತಾರೆ, ಅಲ್ಲಿ ಸಚಿವರು ಆಗಿರ್ತಾರೆ. ಆದ್ರೆ ಈ ಹುಡುಗಿ ಇದಾಳಲ್ಲ, ಈ ಹುಡುಗಿ ಎಲ್ಲರಿಗೂ ಪ್ರೀತಿಯ ಹುಡುಗಿ, ಎಲ್ಲರಿಗೂ ಮಗಳು. ಅವರು ಲಕ್ಕಣ್ಣ ಇರ್ಲಿ, ಬಾಲಕೃಷ್ಣ ಇರ್ಲಿ, ಆಮೇಲೆ ರಮೇಶ್ ಜಾರಕಿಹೊಳಿ ಎಲ್ಲರಿಗೂ ಪ್ರೀತಿಯ ಹುಡುಗಿ. ಸೊ ಆದ್ದರಿಂದ ಅವರು ಒಳಗಡೆ ಒಪ್ಪಂದ ಮಾಡಿಕೊಂಡು ಪ್ರತಿಯೊಬ್ಬರು ಸಹಿತ ಅವಳನ್ನ ಬೆಂಬಲಿಸ್ತಾರೆ ಒಳಗಿಂದ ಒಳಗೆ. ಸೊ ಈ ತರ ರಾಜಕಾರಣ ಆಗಿದೆ. ಇಷ್ಟಕ್ಕೂ ನಿಮ್ಗೆ ಗೊತ್ತಿಲ್ಲ, ಅವರು ಹೊಸಬ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಹೌದೌದು, ಅದ್ರ ರಾಜಕೀಯದಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಹೊಸಬ್ರಾಗಕ್ಕೆ ಸಾಧ್ಯ ಇಲ್ಲ. ಅಂಡ್ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ತೊಡಗಿಸ್ಕೊಂಡಿದ್ದಾರೆ ಅನ್ನುವಂಥ ರಿಪೋರ್ಟ್ಸ್ ಇದೆ. ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅಂತ ಇದೆ, ಹಾ NGO. ಅದು ಯಾವತ್ತೂ ಸಹಿತ ಜನರ ಜೊತೆ ಸಂಪರ್ಕ ಇಟ್ಕೊಳ್ಳುತ್ತೆ, ಜನರ ಕೆಲಸಗಳನ್ನು ಮಾಡಿಕೊಡುತ್ತೆ, ಜನರ ಸಮಸ್ಯೆ ಸ್ಪಂದಿಸುತ್ತೆ. ಆಮೇಲೆ ಸತೀಶ್ ಜಾರಕಿಹೊಳಿ ಇದಾರಲ್ಲ, ಅವ್ರು ಬೇರೆ ಅಣ್ಣ ತಮ್ಮಂದಿರ ಹಾಗಿಲ್ಲ. ಅವ್ರದ್ದು ಏನು ಅಂತಂದ್ರೆ ಒಂದು ಸ್ವಲ್ಪ ವಿಚಾರವಂತರು, ವೈಚಾರಿಕ ಪ್ರಜ್ಞೆ ಇರ್ತಕ್ಕಂಥವ್ರು. ಗ್ರಹಣ ಇದ್ದಾಗ ಹೋಗ್ಬಿಟ್ಟು ಸ್ಮಶಾನದಲ್ಲಿ ಎಲ್ಲರಿಗೂ ಊಟಕ್ಕೆ ಹಾಕ್ತಾರೆ ಅವರು. ಮೌಢ್ಯ ಮತ್ತು ಮೂಢನಂಬಿಕೆ ವಿರೋಧಿಯಾಗಿರ್ತಕ್ಕಂಥವ್ರು. ಅವ್ರು NGOದಲ್ಲಿ ಎಷ್ಟೋ ಜನ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥವ್ರು ಕೆಲಸ ಕೊಟ್ಟಿದ್ದಾರೆ. ಅದ್ರ ಮೂಲಕ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರ ನಿರ್ವಹಣೆಯನ್ನು ಮಾಡ್ತಾ ಇರೋದು ಅವ್ರ ಮಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.